ಏನು ಜುಲೈ ಮಾಹೆಯಲ್ಲಿ ಮತ್ತೆ ಆಗಸ್ಟ್ ಮಾಹೆಯಲ್ಲಿ ಈ ಭಾರಿ ಮಳೆಯಿಂದ ಅನಾಹುತ ಆಗಿರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮೆಮೊರಂಡಮ್ ನಾವು ಸಲ್ಲಿಸಿದ್ದೇವೆ. ಆ ಮೆಮೊರಂಡಮ್ ಅಡಿಯಲ್ಲಿ ಎಲ್ಲಿ ಜಿಲ್ಲಾವಾರಿ ಎಷ್ಟು ಬೆಳೆ ಹಾನಿಯಾಗಿದೆ, ಎಷ್ಟು ರೋಡ್ಸ್, ಎಷ್ಟು ಮನೆಗಳು, ಎಷ್ಟು ಪ್ರಾಣಹಾನಿಯಾಗಿದೆ, ಇದರ ಒಂದು ವಿವರಣವಾಗಿ ನಾವು ಒಂದು ಫಾರ್ಮ್ಯಾಟ್ ಅಲ್ಲಿ ಮಾಡಿ ಒಂದು MHA ಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾಗೆ ಸಲ್ಲಿಕೆ ಮಾಡಿದಾಯಿತು. ಆಗಸ್ಟ್ 24ನೇ ತಾರೀಕು ನಾವು ಇದು ಸಲ್ಲಿಸಿದ್ವಿ. ಆ ಒಂದು ಮೆಮೊರಂಡಮ್ ಆಧಾರದ ಮೇಲೆ 7,600 ಕೋಟಿ ಅಂದಾಜು ನಷ್ಟ ಆಗಿದೆ. ನಾರ್ಮ್ಸ್ ಆಫ್ ಅಸಿಸ್ಟೆನ್ಸ್ ಪ್ರಕಾರ 1,012 ಕೋಟಿ ಅಂತ ಹೇಳಿ ನಾವು ಪ್ರಸ್ತಾವನೆ ಸಲ್ಲಿಸಿದಾಯಿತು. ಆ ಒಂದು ಪ್ರಸ್ತಾವನೆ ಆಧಾರದ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಅವರು ಒಂದು 7 ಮಂದಿದು ತಂಡನ IMCT ಅಂತ ಕರಿತೀವಿ, ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ ಅಂತ. ಯಾಕಂದ್ರೆ ಹಲವಾರು ಇಲಾಖೆಗಳಿಂದ ಇಲ್ಲಿ ಒಂದು ಟೀಮ್ ಆಗಿ ಬರ್ತಾರೆ. ರೋಡ್ ನೋಡ್ತಾರೆ, ಅಗ್ರಿಕಲ್ಚರ್ ನೋಡೋರು ನೋಡ್ತಾರೆ, ಫೈನಾನ್ಸ್ ನೋಡೋರು ಫೈನಾನ್ಸ್ ನೋಡ್ತಾರೆ, ಈ ರೀತಿಯಲ್ಲಿ. ಸೊ ಈ ಸರಿ IMCT ಟೀಮ್ ಲೀಡರ್ ಆಗಿ ಆಶೀಶ್ ಅವರು ಜಾಯಿಂಟ್ ಸೆಕ್ರೆಟರಿ ಹೋಮ್ ಅಫೇರ್ಸ್ ಇಂದ ಬಂದಿದ್ದಾರೆ. ಅದೇ ಪ್ರಕಾರ ಮಹೇಶ್ ಫೈನಾನ್ಸ್ ಇಂದ, ಭವ್ಯ ಪವರ್ ಇಂದ, ಈ ತರ 7 ಮಂದಿ ಟೀಮ್ ಬಂದ್ರು. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಆಗಿರುವಂತಹ ಒಂದು ಅನಾಹುತ ಎಷ್ಟು, ಡ್ಯಾಮೇಜ್ ಎಷ್ಟು ಅಂತ ಪ್ರಸ್ತಾವನೆ ಮಾಡಲಾಯಿತು. ಅದಾದ ನಂತರ ಟೀಮ್ 7 ಮಂದಿನ 3 ತಂಡಗಳಾಗಿ ಮಾಡಿ, ಒಂದನೇ ತಂಡ ಟೀಮ್ ಲೀಡರ್ ಅವರ ಜೊತೆ ತಂಡ ಇರುವಂತಹ ತಂಡನ ನಾವು ಇವತ್ತು, ಯಾಕಂದ್ರೆ ಲ್ಯಾಂಡ್ ಸ್ಲೈಡ್ ಇರುವಂತಹ ಒಂದು ಜಾಗದಲ್ಲಿ ಇದಕ್ಕೆ ಪ್ರತ್ಯೇಕವಾಗಿ ಒಂದು ಸ್ಟಡಿ ಮಾಡಬೇಕು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇರಬಹುದು, ಮತ್ತೆ ಅಮೃತ ಯೂನಿವರ್ಸಿಟಿ ಅವರಿಗೆ ಪ್ರತ್ಯೇಕವಾಗಿ ಈಗಾಗಲೇ ಪತ್ರನ ಬರೆದಿದ್ದೇವೆ. ಆ ತಂಡಗಳು ಬರುತ್ತೆ. ಲ್ಯಾಂಡ್ ಸ್ಲೈಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಲ್ಲಿ ಸೆನ್ಸರ್ಸ್ ನ ಹಾಕ್ಬಿಟ್ಟು ಮೂವ್ಮೆಂಟ್ ಆದಾಗ ತಿಳಿಸಲಿಕ್ಕೆ ಒಂದು ವಿಚಾರದಲ್ಲಿ ಬಹಳಷ್ಟು ಕೆಲಸಗಳು ನಡೀತಾ ಇದೆ. ಇನ್ನು ಕೆಲವೊಂದು ಫ್ಯೂ ಮಂತ್ಸ್ ಅಲ್ಲಿ ಇದೊಂದು ಪ್ರಾರಂಭ ಆಗಿ ಒಂದು ರಿಸಲ್ಟ್ಸ್ ಬರುವಂತದಿದೆ.